ಯಾಕೆಲ್ಲ ಹೀಗೆ ನಿಂತಿದ್ದೀರಾ? ಅವ್ರು ಬೇರೆ. ಹೊರಿ ಯಾಕೆ ಸುಮ್ಮನೆ ಟೆನ್ಷನ್ ಮಾಡ್ಕೋತೀಯಾ? ನಮಸ್ಕಾರ. ಇವರೇನಾ ಅವರು? ನಾನೇ ನಿಮ್ಮನ್ನ ಮೀಟ್ ಮಾಡಬೇಕು ಅಂದ್ಕೊಂಡಿದ್ದೆ, ಆದರೆ ನೀವೇ ಬಂದಿರಿ. ಹೇಳಮ್ಮ, ಅದೇನು ವಿಷಯ? ನಮ್ಮ ಮದುವೆ ಮಾತುಕತೆ ಮುಂದುವರ್ಸೋಕ್ಕೂ ಮುಂಚೆ ನನ್ನ ಕೆಲವು ಕಂಡೀಷನ್ಸ್ ಇದೆ ಆಂಟಿ. ಏನೋ ಹೇಳ್ತಿದ್ರಲ್ಲ, ಏನದು? ಆಗಿಂದ ಭಾವನು ಅದನ್ನೇ ಹೇಳ್ತಿರೋದು. ನೀನ್ ಕೇಳಿಸ್ತು ಅನ್ಕೊಳ್ತೀನಿ. ನೀವು ಯಾವ್ದ್ರ ಬಗ್ಗೆ ಕೇಳಿದ್ರಿ? ಅಮೂಲ್ಯ ವಿಷಯನಾ? ನೀವ್ ಇನ್ಯಾದ್ರ ಬಗ್ಗೆ ಹೇಳಿದ್ರಿ ಭಾವ? ಅವಳ ಬಗ್ಗೆ. ಅವಳನ್ನ ಕೇಳ್ಕೊಂಡು ಒಂದು ಸಂಬಂಧ ಬಂದಿದೆ, ಅದಕ್ಕೆ ಅವಳು ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿದ್ಲು. ಇದನ್ನೇ 4 ಸಲ ಹೇಳಿದ್ರಿ. ಸಂಬಂಧನ? ಯಾರಿಗೆ? ಹಲೋ ಅಗ್ರಜ, ಯಾಕೆ ಅವಾಗಿಂದ ಕೇಳಿದ್ನೆ ಪದೇ ಪದೇ ಕೇಳ್ತಿದ್ಯಾ? ಇದೇನ್ ಸೀರಿಯಲ್ಲ? ಒಂದು ಡೈಲಾಗ್ ಆದ್ಮೇಲೆ ಇರೋ ಬರೋರ್ ಮುಖ ಎಲ್ಲ 100 ಸಲ ಝೂಮ್ ಇನ್ ಝೂಮ್ ಔಟ್ ಮಾಡಿ ತೋರ್ಸಕ್ಕೆ. ಸ್ಕ್ರಾಚ್ ಆಗಿರೋ ಸಿಡಿ ಸ್ಟ್ರಕ್ ಆಗಿರೋ ತರ ಆಗಿದೆ ಸಿಚುವೇಶನ್. ಅಲ್ಲ, ನಾನು ಯಾವುದೋ ಧ್ಯಾನದಲ್ಲಿದೆ, ಹಾಗಾಗಿ ಗಮನಿಸಲಿಲ್ಲ. ಸಂಬಂಧ ಯಾರಿಗೆ? ನಮ್ ರೌಡಿನಾದ್ನಿ ಅಮೂಲ್ಯನ ನೋಡೋಕೆ ಒಂದು ಸಂಬಂಧ ಬರ್ತಿದ್ಯಂತೆ. ಇದನ್ನ ಆರ್ತಿ ಅವರು ನನಗೂ ಹೇಳಿದ್ರು. ಹುಡುಗ ನೋಡೋಕ್ ಬರಕ್ಕಿಂತ ಮುಂಚೆ ಅಮೂಲ್ಯ ಅವರು ಅವ್ರ ಅಮ್ಮನ ಜೊತೆ ಮಾತಾಡ್ಬೇಕಂತೆ. ಅದಕ್ಕೆ ಇವತ್ತು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿದ್ರು. ಈಗಲೂ ಅರ್ಥ ಆಯ್ತಾ? ಇಡಿಯಟ್, ನಾನ್ಸೆನ್ಸ್. ಆ್ಯಕ್ಚುಲಿ ಕಂಡೀಷನ್ ಬಂದಲ್ಲ ಆಂಟಿ, ಹಲವಾರಿದೆ. ಈಗ ಶುರು ಆಗುತ್ತೆ ವರ್ಷೆ. ನಿನಗೆ ಕೈ ಮುಗಿತೀನಿ ಕಣೆ, ಏನೇನೋ ಮಾತಾಡ್ಬೇಡ್ವೆ. ಪರವಾಗಿಲ್ಲ, ಹೇಳಮ್ಮ. ನಾನು ಓದಿದ್ದೀನಿ, ಮದುವೆ ಆಗೋವರೆಗೂ ಕೆಲ್ಸಕ್ಕೆ ಹೋಗ್ಬೇಕು ಅಂತ ನಾನು ಹೋಗ್ತಾ ಇಲ್ಲ. ಕೆಲಸ ಮಾಡೋದು ನನ್ನ ಅಗತ್ಯ ಮತ್ತು ನನ್ನ ಖುಷಿ ಕೂಡ ಹೌದು. ಅಕ್ಕನ ಮದುವೆಗೆ ಅಪ್ಪಂಗೆ ತುಂಬ ಖರ್ಚಿದೆ. ನಮ್ಮದು ಮಿಡಲ್ ಕ್ಲಾಸ್ ಆಗಿರೋದ್ರಿಂದ ಸಾಲ ಅನಿವಾರ್ಯ ಆಗುತ್ತೆ. ಹಾಗಾಗಿ ಅದನ್ನು ತೀರ್ಸೋ ಜವಾಬ್ದಾರಿ ನಂದು ಆಗಿರುತ್ತೆ. ಅಮೂಲ್ಯ, ಅದನ್ನೆಲ್ಲ ನೀನು ಯಾಕೆ ಯೋಚನೆ ಮಾಡ್ತೀಯಾ? ಅದನ್ನೆಲ್ಲ ನಾನು ನೋಡ್ಕೊ. ಅಪ್ಪ, ನಾನು ಕೆಲ್ಸಕ್ಕೆ ಹೋಗಿ ದುಡಿತಿರೋ ಕಾರಣನೇ ನಿಮಗೆ ಸಹಾಯ ಮಾಡಬೇಕು ಅಂತ. ನಾನು ಕೆಲಸದ ವಿಷಯ ಮಾತಾಡಿದಾಗ ಅದ್ರ ಉದ್ದೇಶ ಬಗ್ಗೆನೂ ಮಾತಾಡ್ಬೇಕಲ್ವಾ? ನಾನು ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂದರೆ, ಈ ಉದ್ದೇಶಕ್ಕೋಸ್ಕರ ನಾನು ಮದುವೆ ಆದಮೇಲೂ ಕೆಲಸಕ್ಕೆ ಹೋಗ್ತೀನಿ. ಹೋಗಬೇಡ ಅಂತ ಯಾರೂ ಹೇಳಬಾರ್ದು. ಆಂಟಿ, ಈ ಕಂಡೀಷನ್ ನಿಮಗೆ ಒಪ್ಗೆನಾ? ನಿನ್ನ ಮುಂದಿನ ಕಂಡೀಷನ್ ಏನು ಅಂತ ಹೇಳಮ್ಮ. ನನ್ನ ತಂಗೀರು ಅದಿತಿ ಮತ್ತು ಅಂಜಲಿ ಓದ್ ಮುಗಿಸಿ ಕೆಲ್ಸಕ್ಕೆ ಸೇರಿ ಒಂದು ಹಂತಕ್ಕೆ ಬರೋವರೆಗೂ ಅವ್ರ ಜವಾಬ್ದಾರಿ ಕೂಡ ನಂದೇ ಆಗಿರುತ್ತೆ. ಯಾಕೆ ಅಂದರೆ ಅವ್ರನ್ನ ನೋಡ್ಕೋತೀನಿ ಅಂತ ನಾನು ಅಮ್ಮಂಗೆ ಮಾತು ಕೊಟ್ಟಿದ್ದೀನಿ. ಅಮ್ಮು, ಯಾಕೆ ಹಳೆದನ್ನೆಲ್ಲ ಕೆದಕ್ಕೆ ಮಾತಾಡ್ತಿದ್ಯಾ? ಯಾವುದೋ ಕಷ್ಟದ ಕಾಲದಲ್ಲಿ ಸಂದರ್ಭಕ್ಕೆ ಹಾಗೆ ಮಾತಾಡಿದ್ದಲ್ವಾ? ಆದರೆ ನಾನು ಯಾವಾಗಲೂ ಅದನ್ನು ನಡ್ಸ್ಕೊಡ್ತೀನಿ ಅಂತಲೇ ಮಾತು ಕೊಟ್ಟಿದ್ದು ಅಮ್ಮ. ಇನ್ನೂ ಏನಾದರೂ ಇದೆಯೇನಮ್ಮ? ಇದೆ ಆಂಟಿ. ನಮ್ಮ ಅಪ್ಪ ಅಮ್ಮ ಯಾವತ್ತು ನನ್ನ ಜೊತೆ ಇರಬೇಕು ಅಂತ ಆಸೆ ಪಟ್ಟರು ಅದಕ್ಕೆ ಯಾವುದೇ ಸಮಸ್ಯೆ ಆಗಬಾರ್ದು. ಮದುವೆ ಆಗಿ ಹೋದೆ ಅಂತ ನಾನು ಅವ್ರನ್ನ ಮರೆಯೋದಕ್ಕಾಗಲ್ಲ. ಅವರು ಕೂಡ ನನ್ನ ಜವಾಬ್ದಾರಿನೇ.
ಜವಾಬ್ದಾರಿ ಅನ್ನೋದಕ್ಕಿಂತ ಅದು ನನ್ನ ಕರ್ತವ್ಯ ಕೂಡ ಹೌದು. ನೀನು ವಯಸ್ಸಲ್ಲಿ ಮಾತ್ರ ಚಿಕ್ಕವಳು ಕಣೆ, ಗುಣದಲ್ಲಾಗಲಿ ಸ್ವಭಾವದಲ್ಲಾಗಲಿ ಅಲ್ಲ. ನಿನ್ನ ಮದುವೆ ಬಗ್ಗೆ ಮಾತುಕತೆಗೆ ಬಂದರೆ ನೀನು ನಮ್ಮ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ತಿದ್ಯಲ್ಲ ಕಂದ. ಇನ್ನು ಕೊನೆಯದಾಗಿ ಅಮ್ಮ ಎಲ್ಲ ಹೇಳಿದ್ದಾಯ್ತಲ್ಲೇ, ಇನ್ನೂ ಏನು ಬಾಕಿ ಇದೆ? ಇಷ್ಟೇ ಹೇಳಿಬಿಟ್ರೆ ಅಪಾರ್ಥ ಆಗ್ಬಿಡುತ್ತಮ್ಮ, ಅಥವಾ ಸ್ವಾರ್ಥನೂ ಕಾಣಿಸ್ಬೋದು. ನಾನು ಇದನ್ನೆಲ್ಲ ಹೇಳಿದೆ ಅಂತ ಮದುವೆ ಆದಮೇಲೆ ನಾನು ಇದನ್ನೆಲ್ಲ ಗೌಪ್ಯವಾಗಿ ಮಾಡ್ತೀನಿ ಅಂತಲ್ಲ. ನನ್ನ ಗಂಡನಿಗೆ ನನ್ನ ಇನ್ಕಮ್ ಬಗ್ಗೆ, ನಾನು ಮಾಡೋ ಈ ಥರದ ಖರ್ಚಿನ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಎಲ್ಲ ಹಕ್ಕು ಇದೆ. ನಾನೇ ಹೇಳ್ತೀನಿ, ಇಲ್ಲ ಅವರು ಕೇಳ್ಬೋದು. ಆದರೆ ಇದನ್ನು ಯಾವುದನ್ನು ನಿಲ್ಲಿಸು ಅಂತ ಅವ್ರು ಹೇಳೋ ಹಾಗಿಲ್ಲ. ಯಾಕೆ ಅಂದರೆ ನನ್ನ ಪ್ರಕಾರ ಹೆಣ್ಮಕ್ಳಿಗೂ ಹಣಕಾಸಿನ ವಿಚಾರದಲ್ಲಿ ಅಥವಾ ಅವ್ರ ಇನ್ಕಮ್ನ ಇನ್ವೆಸ್ಟ್ ಮಾಡೋ ವಿಚಾರದಲ್ಲಾದರೂ ಸ್ವಾತಂತ್ರ್ಯ ಇರಬೇಕು. ಅಮ್ಮ ಸಾಕು, ಸುಮ್ಮನಿದ್ಬಿಡು. ಇಷ್ಟೇ ಆಂಟಿ ನಾನು ಮಾತಾಡಬೇಕು ಅಂದ್ಕೊಂಡಿದ್ದು. ಇದೆಲ್ಲ ಕಂಡೀಷನ್ಗೆ ನಿಮಗೆ ಮತ್ತು ನಿಮ್ಮ ಮಗನಿಗೆ ಒಪ್ಪಿಗೆ ಅಂತ ಆದರೆ ಈ ಮದುವೆಗೆ ನಾನು ಒಪ್ಪಿಗೆ ಇದೆ. ತವ್ರ ಮನೆ ಮೇಲೆ ಇಷ್ಟೊಂದು ಕಾಳಜಿ ಮಾಡೋ ಮನಸ್ಸಿರೋ ನೀನು ಗಂಡನ ಮನೆ ಬೆಳಗಲ್ವ ಕಂದ? ನಾಳೆನೇ ನನ್ನ ಮಗನ್ನ ಮೀಟ್ ಮಾಡು. ನೀನು ನನ್ನ ಸೊಸೆ ಆಗಬೇಕು ಅಂತ ನಾನು ಕಾಯ್ತಾ ಇದ್ದೀನಿ. ನೀನು ನೋಡೋದಕ್ಕೆ ಗಂಡು ಬಂದಿತ್ತಂತೆ. ಬಂದಿತ್ತು ಅನ್ನೋಕ್ಕೆ ಅದೇನು ಪ್ರಾಣಿನ ಬಾಸ್? ನೀನು ನೋಡೋದಕ್ಕೆ ಪ್ರಾಣಿ ಥರ ಇರೋ ಗಂಡೇ ಬರಬೇಕು, ಅದಕ್ಕೆ ಕೇಳಿದೆ. ನನ್ನನ್ನು ನೋಡೋಕ್ಕೆ ಅಟ್ಲೀಸ್ಟ್ ಗಂಡು ಪ್ರಾಣಿನಾದರೂ ಬರುತ್ತೆ, ಆದರೆ ನಿಮ್ಮನ್ನು ನೋಡೋಕ್ಕೆ ಹೆಣ್ಣು ಕ್ರಿಮಿ ಕೀಟನೂ ಬರಲ್ಲ, ನೆನ್ಪಿಟ್ಕೊಳ್ಳಿ. ಮಾತಿಗೂ ವಾಪಸ್ ಉತ್ತರ ಕೊಡದೇ ಇದ್ರೆ ಆಗೋದಿಲ್ಲ ಅಲ್ವಾ ನಿನಗೆ? ನಾರ್ಮಲ್ ಮಾತುಕತೆ ಆದರೆ ನಾವಾಡೋಕ್ಕಿಂತ ಜಾಸ್ತಿ ಕೇಳಿಸ್ಕೋತೀನಿ, ಆದರೆ ಎದುರಿದ್ದವರು ಗ್ಯಾಪಲ್ಲಿ ನಮ್ಮನ್ನು ಆಡ್ಕೊಂಡ್ರೆ ನಮ್ಮ ಹತ್ರ ಕೌಂಟರ್ ರೆಡಿ ಇರುತ್ತೆ. ಕುಚ್ಬಿ ಏನಾದರೂ ಹೇಳಬೇಕಲ್ಲ. ನಾನ್ಸೆನ್ಸ್. ಆಯಿತು, ಅದೇನೋ ಗಂಡು ಬಂದಿತ್ತು ಅಂತ ಹೇಳಿ ಸುಮ್ಮನಾದ್ರಿ. ನಾನೇನು ಸುಮ್ಮನೆ ಆಗಿಲ್ಲ, ನೀನೇ ಟಾಪಿಕ್ ಚೇಂಜ್ ಮಾಡಿದ್ದು. ಆಯ್ತು, ವಾಪಸ್ ನಾನೇ ಟಾಪಿಕ್ ಬಂದಿದ್ದೀನಿ, ಯಾಕೆ ಕರೆದಿದ್ದೀರಾ ಅಂತ ಹೇಳಿ. ಅದೇ ನೀನು ನೋಡೋದಕ್ಕೆ ಗಂಡು ಬಂದಿತ್ತಂತಲ್ಲ, ನೀನು ಮದುವೆಗಿದ್ಮೇಲೆ ಆಗ್ಬೇಡ ಅಂತ ಹೇಳೋಣ ಅಂತ ಕರೆದೆ. ಏನಂದ್ರೆ? ಅದೇ ನೋಡೋಕೆ ಬಂದಿರೋ ಗಂಡು ಒಪ್ಕೊಂಡು ಮದುವೆ ಆಗೋದಕ್ಕೆ ಹೋಗ್ಬೇಡ ಅಂತ ಹೇಳಿದೆ. ಹಲೋ ಬಾಸ್, ನನ್ನನ್ನು ಮದುವೆ ಆಗ್ಬೇಡ ಅನ್ನೋದಕ್ಕೆ ನೀವ್ಯಾರು? ನಾನು ನಿನ್ನ ಬಾಸ್. ಅಷ್ಟೇ ಅಷ್ಟೇ, ಬಾಸ್ ಅಷ್ಟೇ, ಫ್ರೆಂಡು ಅಲ್ಲ, ಬಾಯ್ ಫ್ರೆಂಡು ಅಲ್ಲ. ಮಧ್ಯಾಕಿ ಬಾಯ್ ಫ್ರೆಂಡ್ ವಿಚಾರ ಇನ್ನೇನು ಮತ್ತೆ, ನೀವು ಬಾಯ್ ಫ್ರೆಂಡ್ ಆಗಿದ್ದಿದ್ರೆ ನಾನು ಇನ್ಯಾರನ್ನೂ ಮದುವೆ ಆಗ್ಬಿಡ್ತೀನಿ ಅನ್ನೋ ಟೆನ್ಷನ್ ಇರುತ್ತೆ. ಮನೆಯವ್ರು ಒತ್ತಾಯಕ್ಕೋ ಇಲ್ಲ ಪರಿಸ್ಥಿತಿಗೆ ಒಪ್ಪಿನೋ ಎಲ್ಲಿ ನಾನು ಮದುವೆಗೆ ಒಪ್ಕೊಂಡ್ಬಿಡ್ತೀನಿ ಅನ್ನೋ ಡೌಟಲ್ಲಿ ಮದುವೆ ಬೇಡ ಅಂತ ಹೇಳೋ ಚಾನ್ಸಸ್ ಇರುತ್ತೆ. ಆದರೆ ನೀವು ಬಾಯ್ ಫ್ರೆಂಡೇ ಅಲ್ಲ. ನಾನೇನು ಬಾಯ್ ಫ್ರೆಂಡ್ ಅಲ್ವೇ ಅಲ್ಲ, ಆಗೋದೂ ಇಲ್ಲ. ಮತ್ತ್ಯಾಕೆ ನನ್ನ ಮದುವೆ ಬಗ್ಗೆ ಇಷ್ಟೊಂದು ಕನ್ಸರ್ನ್ ತೋರಿಸ್ತಿದ್ದೀರಾ? ಯಾಕಂದರೆ ನೀನು ನನ್ನ ಕಂಪ್ನಿ ಎಂಪ್ಲಾಯ್. ಆಸ್ ಅ ಬಾಸ್ ನಿನಗೆ ವೆಲ್ ವಿಶ್ ಮಾಡೋದು ಜಸ್ಟ್ ಮೈ ಡ್ಯೂಟಿ. ನಿಜ ಹೇಳಿ ಬಾಸ್, ನೀವು ಯಾಕೆ ಮದುವೆ ಬೇಡ ಅಂತಿದ್ದೀರಾ ಅಂತ? ಆ್ಯಕ್ಚುಲಿ ಅದೇನು ಅಂತಂದರೆ, ಈಗ ಗೊತ್ತಾಯ್ತು ಬಿಡಿ, ಪಕ್ಕಾ ಗೊತ್ತಾಯ್ತು, ಏಕ್ದಮ್ ಕ್ಲಿಯರ್, ಕ್ರಿಸ್ಟಲ್ ಕ್ಲಿಯರ್. ಏನು ಗೊತ್ತಾಯ್ತು? ಏನು ಅರ್ಥ ಆಯಿತು? ಅದೇ ಅವತ್ತು ಶ್ರೀವತ್ಸಂಗೆ ತಲೆ ತಿನ್ನಂಗೆ ಆಫೀಸಲ್ಲಿರೋ ಹುಡುಗಿರ್ಗೆಲ್ಲ ಮದುವೆ ಆಗಬೇಡಿ, ಮದುವೆ ಆದರೆ ನಿಮ್ಮ ಲೈಫ್ ಎಕ್ಕುಟ್ಟೋಗುತ್ತೆ ಅಂತ ಕಿವಿ ಓದಿ ಮದುವೆ ಮುರಿಯೋಕೆ ನೋಡ್ತಿದ್ದೀರಾ ಅಲ್ವಾ? ಹಾಗೆ ನನ್ನ ಮದುವೆನೂ ಉಡಾಯಿಸ್ಬಿಡೋಣ ಅಂತ ಪ್ಲಾನ್ ಮಾಡ್ತಿದ್ದೀರಾ ಅಲ್ವಾ?
ಬಾಸ್ ಸೈಲೆಂಟ್ ಆಗ್ಬಿಟ್ರಿ. ನನ್ನ ಗೆಸ್ ಕರೆಕ್ಟ್ ತಾನೆ? ಒಂಥರ ಕರೆಕ್ಟ್. ಬಟ್ ನಾನು ಎಲ್ರಿಗೂ ಹಾಗೆ ಹೇಳೋದಕ್ಕೆ ಒಂದು ರೀಸನ್ ಇದೆ. ಸುಮ್ಮನೆ ಹೇಳೋದಿಲ್ಲ. ಅದಕ್ಕೆ ಬ್ಯಾಕ್ ಸ್ಟೋರಿ ಬೇರೆ ಇದೆ ಬಾಸ್. ಸರಿ, ಏನು ರೀಸನು? ಮದುವೆ ಆದವರೆಲ್ಲ ತೊಂದರೆ ಹೇಗೆ ಪಡ್ತಿದ್ದಾರೆ ಅಂತ ನಿನಗೆ ಗೊತ್ತಿಲ್ಲ. ಮದುವೆ ಆಗಲಿಲ್ಲ ಅಂತಂದ್ರೆ ಅದು ಯಾವುದೂ ಇರೋದೇ ಇಲ್ಲ. ಸೊ ನೀನು ಅದಕ್ಕೆ ಸಿಕ್ಕಾಕೋಬೇಡ ಅಂತ ಹೇಳಿದೆ ಅಷ್ಟೇ. ಜಗತ್ತಲ್ಲಿ ಮದುವೆ ಆಗದಿರೋರ್ಗಿಂತ ಮದುವೆ ಆಗಿರೋರೇ ಜಾಸ್ತಿ ಇರೋದು. ಅದಕ್ಕೆ ನಿಮಗೆ ಸಮಸ್ಯೆ ಜಾಸ್ತಿ ಕಾಣಿಸುತ್ತೆ. ಮದುವೆ ಆಗದಿರೋರ್ಗೂ ತೊಂದರೆ, ಸಮಸ್ಯೆ, ತಾಪತ್ರೆಗಳು ಇರುತ್ತೆ. ಆದರೆ ಸುಲಭ ಕಾಣಿಸಲ್ಲ. ಎಲ್ಲರೂ ತಪ್ಪು ಮಾಡ್ತಾರೆ ಅಂತ ನೀನು ಮಾಡ್ತೀಯ. ನಿನಗೆ ಸರಿ ಯಾವುದು ತಪ್ಪು ಯಾವುದು ಅಂತ ಗೊತ್ತಾಗಲ್ವಾ? ಅದನ್ನು ವಿಚಾರ ಮಾಡೋಷ್ಟು ಶಕ್ತಿನೂ ಇಲ್ವಾ? ಖಂಡಿತ ನನಗೆ ಸ್ವಂತ ಬುದ್ಧಿ ಇದೆ. ಅದಕ್ಕೆ ನಾನು ನಿಮ್ಮ ಮಾತು ಕೇಳಲ್ಲ. ನನಗೇನು ಬೇಕೋ ಅದನ್ನೇ ಮಾಡೋದು. ಸುಮ್ಮನೆ ಎಲ್ಲದಕ್ಕೂ ವಾದ ಮಾಡಬೇಡ. ನಾನು ನಿನ್ನ ಜೊತೆ ಜಗಳ ಆಡಬೇಕು ಅಂತ ಹೀಗೆಲ್ಲ ಹೇಳ್ತಿಲ್ಲ. ನೀನು ಒಳ್ಳೇದಕ್ಕೆ ಹೇಳ್ತಿರೋದು. ಸುಮ್ಮನೆ ಮದುವೆಗೆಲ್ಲ ಒಪ್ಕೋಬೇಡ. ಬಾಸ್, ಇದ್ಯಾಕೋ ಸ್ವಲ್ಪ ನಿಮಗೆ ಜಾಸ್ತಿ ಆಯಿತು ಅಂತ ಅನಿಸ್ತಿಲ್ವಾ? ಸರಿ, ನಿಮಗೆ ಮದುವೆ ಬೇಡ ಅಂದರೆ ಆಗಬೇಡಿ. ಅಷ್ಟಕ್ಕೂ ಯಾರು ನಿಮ್ಮ ಕುತ್ತಿಗೆಗೆ ಜೋತ್ ಬಿದ್ದಿಲ್ಲ. ಮೋರ್ ಓವರ್, ನನ್ನ ನೋಡೋಕೆ ಇನ್ನೂ ಗಂಡು ಬಂದೇ ಇಲ್ಲ. ಸುಮ್ಮನೆ ನನ್ನ ತಲೆ ತಿನ್ಬೇಡಿ. ನನಗೆ ಕೆಲಸ ಇದೆ. ಬಾಯ್. ನೀವು ಒಂದು ಅವಕಾಶ ಕೊಟ್ರೆ ಶಾಶ್ವತವಾಗಿ ನಿಮ್ಮ ಜೊತೆನೆ ಇರಬೇಕು ಅಂತ ಅನಿಸ್ತಾ ಇದೆ. ನೀವು ನನ್ನ ಜೊತೆ ಇರ್ತೀರಾ ಅಲ್ವಾ? ಹುಡುಗಿ ಕಂಪ್ಲೇಂಟ್ ಅಲ್ಲಿ ಯಾವ ರಾತ್ರಿ ಹರಾಸ್ಮೆಂಟ್ ಆಗಿದೆ ಅಂತ ಬರ್ದಿದ್ದಾಳೋ ಆ ರಾತ್ರಿ ಪೂರ್ತಿ ವೇದಾಂತ್ ಅವ್ರ ಜೊತೆ ನಾನಿದ್ದೆ. ನನ್ನನ್ನು ಮದುವೆ ಆಗ್ಬೇಡ ಅನ್ನೋದಕ್ಕೆ ನೀವ್ಯಾರೋ? What the hell? Disgusting. ಮದುವೆ ಆಗ್ತಾಳಂತೆ. ಮದುವೆ ಇಷ್ಟು ದಿನ ಎಲ್ಲರಿಗೂ ಹೇಳ್ತೀನಿ ಯಾರು ಮದುವೆ ಆಗ್ಬೇಡಿ ಅಂತ. ಇವಳು ಹೆಂಗೆ ಮದುವೆ ಆಗ್ಬಿಡ್ತಾಳೆ? ನಾನು ನೋಡೇ ಬಿಡ್ತೀನಿ. ಅಮ್ಮ, ನೀನು ಈ ಥರ ಕುರುಕ್ಲು ತಿಂಡಿ ಸಖತ್ತಾಗಿ ಮಾಡ್ತೀಯ ಕಣೆ. ಆರ್ತಿ ಕೇಟ್ರಿಂಗ್ ಚಕ್ಲಿ ಕೋಡ್ಬಳಗೆಲ್ಲ ನಾವೇ ಬ್ರಾಂಡ್ ಅಂಬಾಸಿಡರ್. ಏನ್ ತಮಾಷೆನಾ? ಸಖತ್ತಾಗವಳೆ, ಸುಮ್ಮನೆ ನಗ್ತಾಳೆ, ಕದ್ದು ನೋಡ್ತಾಳೆ. ಒಂದು ನಿಮಿಷ ಅಮ್ಮ, ಬಂದೆ. ಹಲೋ. ಓ, ನೀನಾ? ಹೇಳು. ಹಲೋ ಅಂದ್ಮೇಲೆ ವಾಯ್ಸೇ ಇಲ್ವಲ್ಲ? ಅಲ್ಲೇ ಇದೆಯಾ ಸತ್ತೋದ್ಯಾ? ಯೋ, ಏನಯ್ಯ ನಿನ್ ಗೋಳು? ಕಾಲ್ ಮಾಡ್ಬಿಟ್ಟು ಸುಮ್ಮನೆ ಇದೆಯಲ್ಲ. ಮಾತಾಡಕ್ಕೆ ಏನ್ ಪ್ರಾಬ್ಲಮ್ ನಿಂಗೆ? ನೀನು ಒಂದೇ ಒಂದು ನಿಮಿಷ ಗ್ಯಾಪ್ ಕೊಟ್ಟಿದ್ರೆ ನಾನು ಮಾತಾಡ್ತಿದ್ದೆ. ಇದು ಬೇರೆ. ನಾನು ಆಮೇಲೆ ಕಾಲ್ ಮಾಡಲ್ಲ, ಸ್ವಲ್ಪ ಬಿಸಿ ಇದ್ದೀನಿ. ನೀನೇನು ಬಿಸಿ ಇರೋದು? ಏನಂತ ಕೆಲಸ ನಿನಗೆ? ಅದೆಲ್ಲ ನಿನಗೆ ಯಾಕೆ? ಹಾಗಾದ್ರಲ್ಲಿ ಏನು ಕೆಲಸ ಇಲ್ಲ. ಸುಮ್ಮನೆ ಬಿಲ್ಡಪ್ಪ ತಗಳಪ್ಪ. ಪುಕ್ಸಟ್ಟೆ ಬಿಲ್ಡಪ್ ಕೊಡಕ್ಕೆ ನಾನೇ ನೀನಾ? ನಿಂದೊಬ್ಬಂದೇ ನಾ ಬಿಸ್ನೆಸ್ ಇರೋದು. ನಮ್ದು ಇದೆ, ನಾವು ಬಿಸಿ ಇರ್ತೀವಿ. ಆಮೇಲೆ ಮಾತಾಡ್ತೀನಿ, ಫೋನ್ ಇಡು. ಈಗಲೇ ಮಾತಾಡ್ಬೇಕು. ಜಗತ್ತಲ್ಲಿ ಮನುಷ್ಯರು ಭಾಷೆನೆ ಬರ್ದಿರೋ ಏಕೈಕ ಮನುಷ್ಯ ಅಂದ್ರೆ ಅದು ನೀನೆ. ನೀನು ತಾನು ಅಂತೆಲ್ಲ ಮಾತಾಡಬೇಡ. ನಾನು ವರ್ಕ್ ರಿಲೇಟೆಡ್ ಕಾಲ್ ಮಾಡಿರೋದು. ನಿನ್ನ ಬಾಸ್ ಅನ್ನೋ ರೆಸ್ಪೆಕ್ಟ್ ಇರಲಿ. ನೀನ್ ಎದುರುಗಡೆ ಕನ್ನಡಿ ಇದೆಯಾ? ಮುಖ ನೋಡ್ಕೊ. ಅಲ್ಲ ಕಣಯ್ಯ, ನೀನೀಗ ಆಫೀಸಲ್ಲಿ ಬೇರೆ ಇಲ್ಲ. ಸಾಲದಕ್ಕೆ ನಾನು ನೀನು ಯಾವುದೋ ಜನ್ಮದ ಪಾಪದಿಂದಾಗಿ ರಿಲೇಟಿವ್ಸು. ಮತ್ತೆ ಯಾಕೆ ನಾನು ನಿನಗೆ ಫೋನಲ್ಲೆಲ್ಲ ರೆಸ್ಪೆಕ್ಟ್ ಕೊಡಬೇಕು? ದೊಡ್ಡದಾಗಿ ಬಿಸಿ, ಆಮೇಲೆ ಕಾಲ್ ಮಾಡ್ತೀನಿ ಅಂತ ಹೇಳ್ದಲ್ಲ. ಈಗ ಇಷ್ಟೊಂದು ಮಾತಾಡ್ತಿದ್ಯಾ? ಅದೇನೋ ಗೊತ್ತಿಲ್ಲ ಕಣಯ್ಯ. ನೀನ್ ವಾಯ್ಸ್ ಕೇಳ್ತಿದ್ದಂಗೆ ನೀನ್ ಟಾಮ್, ನಾನ್ ಜೆರಿ ಅಂತ ಫೀಲ್ ಆಗೋಗ್ಬಿಡುತ್ತೆ. ರಿಜೇಶ್ ಶರಾಬ್, ನಾಳೆ ಮೀಟಿಂಗ್ ಇದೆ, ಅದ್ರ ಬಗ್ಗೆ ಡಿಸ್ಕಸ್ ಮಾಡಬೇಕು. ನಾನು ಅದಕ್ಕೆ ಕಾಲ್ ಮಾಡಿದ್ದು. ಅದನ್ನೇ ಮರೆಸಿ ಓಟ ಅಂತ ಬಡ್ಕೊಂಡು ನಾನು ಮಾರ್ಕೆಟಲ್ಲಿ ಇದ್ದೀನಿ ಅನ್ನೋ ರೀತಿ ಫೀಲ್ ಮಾಡಿಸ್ಬಿಟ್ಟಲ್ಲ. ನಾಳೆ ಮೀಟಿಂಗು, ಅದ್ರ ಬಗ್ಗೆ ನಾವು ಡಿಸ್ಕಷನ್. ವಾಟ್ ಎ ಕಾಮಿಡಿ ಗುರು. ನಾನೇ ಅಡ್ಮಿನು, ಮೀಟಿಂಗ್ ಹಾಲ್ ಬುಕ್ ಮಾಡೋದೇ ನಾನು. ನನಗೆ ಗೊತ್ತಿಲ್ಲದೆ ಅದ್ಯಾವ ಸೀಮೆ ಮೀಟಿಂಗು? ಬಾಸ್ಗಿನ ಜಾಸ್ತಿ ಅಡ್ಮಿನ್ಗೆ ಗೊತ್ತಿರುತ್ತಾ? ನಾಳೆ ಮೀಟಿಂಗ್ ಇಲ್ವಾ? ಇದೆ, ಒಂದು ಸಣ್ಣ ಕ್ಲೈಂಟ್ ಮೀಟಿಂಗ್ ಇದೆ. ನಾನು ಆಫೀಸಿಗೆ ಸೇರ್ಕೊಂಡಾಗಿಂದ ತಾವಂತ ಮೀಟಿಂಗ್ ಎಲ್ಲ ಬಂದೇ ಇಲ್ಲ. ಅಡ್ಮಿನ್ಗೆ ಬಾಸ್ಗಿಂತ ಜಾಸ್ತಿ ಗೊತ್ತಿಲ್ಲ ಅಂದ್ರು ಬಾಸ್ ಬಗ್ಗೆ ಚೆನ್ನಾಗೇ ಗೊತ್ತು. ಮೊದಲು ಬಂದಿಲ್ಲ ಅಂದ್ರೆ ಈಗ ಬರಬಾರ್ದು ಅಂತ ಏನೂ ಇಲ್ವಲ್ಲ. ಸುಮ್ಮನೆ ಬೆಳಗ್ಗೆ 9 ಗಂಟೆಗೆ ಆಫೀಸಲ್ಲಿರೋ, ಅದು ವಿತ್ ಪ್ರೆಸೆಂಟೇಷನ್. ಬ್ಲಡಿ ಸೈಕೋ ವುಮನ್.
ಅಯ್ಯೋ ಅಮ್ಮ, ಬೋಂಡ ಎಲ್ಲ ಸೀದೋಗಿ ಎಣ್ಣೆ ಕುದೀತಿದ್ಯಲ್ಲೇ. ಫೋನಲ್ಲಿ ಮಾತಾಡ್ತಿದ್ರೆ ನಿಂಗೆ ಯಾವ್ದ್ರ ಕಡೆ ಗಮನ ಇರಲ್ಲ ಅಲ್ವಾ? ಯಾರ್ದು ಫೋನು? ನಾವು ಇಷ್ಟೊಂದು ಪ್ರೀತಿಯಿಂದ ಇನ್ಯಾರ ಹತ್ರ ಮಾತಾಡ್ತೀವಕ್ಕ? ಅದೇ ಸಿಡಕ್ ಮುತ್ತಿ ಸಿದ್ದಪ್ಪ ವೇದಾಂತ. ಏನಂತೆ ಬಾಬಂದು? ಒಂದೊಂದು ಕರ್ಮ. ಬೋಂಡ ಮಾಡುವಾಗ ಉಂಡಾಡಿ ಗುಂಡಿನ ವಿಚಾರ ಯಾಕೀಗ ಬಿಡಕ್ಕ. ಓಡಾಡ್ತಿದ್ಲು, ಆದ್ರೀಗ ಎಷ್ಟು ಮುದ್ದಾಗಿ ಕಾಣಿಸ್ತಿದ್ದಾಳಲ್ಲ. ಗೊಂಬೆ, ದಂತದ ಗೊಂಬೆ ತರ ಕಾಣ್ತಿದ್ದಾಳೆ. ನನ್ನ ಕಣ್ಣೇ ಬೀಳುತ್ತೆ. ಸಾಕು ಸುಮ್ಮನೆ ಸುಮ್ಮನೆ ಸುಳ್ಳು ಬಿಲ್ಡಪ್ ಎಲ್ಲ ಕೊಡ್ಬೇಡ ನೀನು. ಇಲ್ಲ ಅಮ್ಮು, ತುಂಬ ಮುದ್ದಾಗಿ ಕಾಣ್ತಿದ್ಯಾ. ನಿನ್ನ ಈ ರೀತಿ ನೋಡೋದಕ್ಕೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಅವಳು ಹೇಳಿದ್ ನಿಜಾನೇ, ನನ್ನ ಕಣ್ಣೇ ಬೀಳುತ್ತೆ ಅನ್ನಿಸ್ತಿದೆ. ಅಕ್ಕ, ದೃಷ್ಟಿ ತಾಗಬಾರ್ದು ಅಂತ ನೀನು ಅದೇನೋ ಮಾಡ್ತೀಯಲ್ಲ, ಮಾಡೆ ಅದನ್ನ. ಅಕ್ಕ ದೃಷ್ಟಿ ತೆಗೆದ್ಲು ಅಂದ್ರೆ ಮುಗೀತು. ಇನ್ನು ಆ ದೇವ್ರೆ ಕಣ್ಣು ಹಾಕಿದ್ರು ತಾಗಲ್ಲ ಬಿಡು. ಅದಿತಿ ಅಲ್ಲಕ್ಕ? ಅಕ್ಕ, ಅವಳು ಹೂ ತರಕ್ ಹೋಗಿದ್ದಾಳೆ. ಈ ಬಿಲ್ಡೆದ್ದವಕ್ಕೆ ಇವಾಗಲೇ ಹೋಗ್ಬೇಕಿತ್ತ? ನೀನ್ ನೋಡೋದಕ್ ಬರೋರು ಹೇಗಿದ್ರು ರಾಹುಕಾಲ ಮುಗಿದ ಮೇಲೆ ಬರೋದು. ಅಷ್ಟರಲ್ಲೇ ಬಂದ್ಬಿಡ್ತೀನಿ ಅಂತ ಸೊಕ್ ಮಾಡ್ಕೊಂಡು ಹೋದ್ಲಕ್ಕ. ಅಮ್ಮು, ನನ್ನ ಮಾತು ನಡೆಸ್ಕೊಡ್ತೀಯಾ? ಮೊದಲು ವಿಷಯ ಏನು ಅಂತ ಹೇಳು. ಹಾಗಿದ್ರೆ ನನ್ನ ಮೇಲೆ ನಂಬಿಕೆ ಇಲ್ವಾ? ನಾನು ಇಡೀ ಲೈಫಲ್ಲಿ ಕಣ್ಮುಚ್ಚಿ ಯಾರನ್ನಾದ್ರೂ ನಂಬಿದ್ದೀನಿ ಅಂದರೆ ಅದು ನಿನ್ನೆ ಅಕ್ಕ. ಹಾಗಿದ್ರೆ ನನ್ನ ಮಾತು ನಡೆಸ್ಕೊಡ್ತೀನಿ ಅಂತ ಹೇಳು. ಆಯಿತು ಹೇಳಕ್ಕ, ನಡ್ಸ್ಕೊಡ್ತೀನಿ. ನಿನ್ನನ್ನು ನೋಡೋಕೆ ಬರೋ ಹುಡುಗ ನಿನಗಿಷ್ಟ ಆಗಿಲ್ಲ ಅಂದರೆ ನೀನು ಯಾವುದೇ ಕಾರಣಕ್ಕೂ ಒಪ್ಕೋಬಾರ್ದು, ಆಯಿತಾ? ಅಯ್ಯೋ, ಇದ್ರಲ್ಲಿ ಒಪ್ಕೊಳ್ಳೋದೇನಿದೆಯಕ್ಕ? ಹುಡುಗ ನನ್ನ ಕಂಡೀಷನ್ಗೆ ಒಪ್ಕೊಂಡ ಅಂದರೆ ನನ್ನ ಕಡೆಯಿಂದನೂ ಗ್ರೀನ್ ಸಿಗ್ನಲ್ಲು. ಇದನ್ನೇ ಬೇಡ ಅನ್ನೋದು. ಆ ಕಂಡೀಷನ್ ಯಾವುದ್ರಲ್ಲೂ ನಿನ್ನ ಭವಿಷ್ಯ, ನಿನ್ನ ಖುಷಿ, ನಿನ್ನ ಆಸೆಗಳಿಗೆ ಬೆಲೆನೇ ಇರಲಿಲ್ಲ. ಬೆಲೆ ಆಮೇಲಕ್ಕ, ಅದ್ರ ಬಗ್ಗೆ ವಿಷಯನೇ ಇರಲಿಲ್ಲ. ಹೌದು, ನೀನು ನಮ್ಮೆಲ್ಲರೂ ಖುಷಿನ ಮುಂದಿಡ್ಕೊಂಡು ನಿನ್ನ ಜೀವನ ಹಾಳು ಮಾಡ್ಕೊಳ್ಳೋದು ನನಗಿಷ್ಟ ಇಲ್ಲ. ನೀನೇನಾದರೂ ಹಾಗೆ ಮಾಡಿದ್ರೆ ಜೀವನ ಪೂರ್ತಿ ನಾನು ಕೊರಗಬೇಕಾಗುತ್ತೆ. ನಿನಗಿಷ್ಟ ಇಲ್ಲ ಅಂದರು ನಮಗೋಸ್ಕರ ಹುಡುಗನ ಒಪ್ಕೊಂಡ್ರೆ ನನ್ನ ಮೇಲೆ ಆಣೆ. ಆಯ್ತಕ್ಕ, ಇಷ್ಟ ಆಗಿಲ್ಲ ಅಂತ ಅಂದರೆ ಒಪ್ಕೊಳ್ಳಲ್ಲ. ಖುಷಿನಾ? ಶ್ರೀಕಾಂತ, ಒಂದು ಕೆಲಸ ನಾವು ನೆಟ್ಟಿ ಮಾಡಲ್ವಲ್ರಿ? ಅಮೂಲಿಂಗ್ ಕರ್ಕೊಂಬಂದಿದ್ರೆ ಅವ್ರ ಅಣ್ಣನ ಕರ್ಕೊಂಬಂದಿದ್ದೀರಲ್ಲ? ಇಲ್ಲ, ಇವ್ರು ಕರೆದಿದ್ದಲ್ಲ, ಆ್ಯಕ್ಚುಲಿ ನಾನೇ ಬಂದಿದ್ದು. ಓಕೆ, ಏನು ಹೇಳಿ? ಆ್ಯಕ್ಚುಲಿ ಇವತ್ತು ಅಮೂಲ್ಯ ನೋಡೋಕ್ಕೆ ಗಂಡು ಬರ್ತಿದೆ, ಅದಕ್ಕೆ ನಾನೇ ಲೀವ್ ತಗೊಂಡೆ. ವಾಟ್? ಗಂಡ? ಹೆಣ್ಣು ನೋಡೋಕ್ಕೆ ಗಂಡೇ ಬರಬೇಕಲ್ವಾ? ಅದಕ್ಕೆ ಯಾಕೆ ಇವರು ಈ ಲೆವೆಲ್ ಗಾಬರಿ ಬೀಳ್ತಿದ್ದಾರೆ? ಹಾ ವೇದನ್, ಗಂಡು ಬರ್ತಾರೆ ಅಂದಮೇಲೆ ಮನೇಲೆ ಅದು ಇದು ಅಂತ. ಶ್ರೀಕಾಂತ,
ಅದು ಯಾವ್ಯಾವ ಮೀಟಿಂಗ್ ಇದೆ ಎಲ್ಲ ಕ್ಯಾನ್ಸಲ್ ಮಾಡ್ರಿ. ಎಲ್ಲೋ ಸ್ವಿಚ್ ಹಾಕಿದ್ರೆ ಇನ್ನೆಲ್ಲೋ ಲೈಟ್ ಆನ್ ಆಗ್ತಿದೆಯಲ್ಲ. ಅಲ್ಲ ವೇದಾಂತ್, ಅಮೂಲ್ಯ ನೋಡಕ್ ಬರ್ತಿದ್ದೀರಾ ಅಂದ್ರೆ ನೀವ್ ಯಾಕೆ ಕೋಪ ಮಾಡ್ಕೊಳ್ತಿದ್ದೀರಾ? ಇನ್ನೇನು ಮಾಡಬೇಕು? ಅವ್ಳಿಗೊಂಚೂರು ಬುದ್ಧಿ ಇಲ್ಲ, ಹೇಳಿದ ಮಾತು ಕೇಳೋದಿಲ್ಲ. ಐ ಮೀನ್ ಅವ್ಳು ಈಗಲೇ ಕೆಲಸ ಮಾಡೋದಿಲ್ಲ, ಇನ್ನು ಮದುವೆ ಆದ್ಮೇಲೆ ಮಾಡ್ತಾಳ. ಅದಕ್ಕಿನ್ನೂ ಟೈಮ್ ಇದೆಯಲ್ಲ ವೇದಾಂತ್. ಅಮೂಲ್ಯ ಕೆಲ್ಸದ ವಿಚಾರದಾಗ ಪಕ್ಕ ಮದ್ವೆ ಆದ್ಮೇಲೂ ಮಿಸ್ ಮಾಡಲ್ಲ. ಬಾಸ್ ನೀವಿದ್ದೀರಾ, ಸಾರ್ಥಕ್ ಸರ್ ಇದ್ದಾರೆ, ಮತ್ತೆ ಮೀಟಿಂಗ್ ಯಾಕೆ ಕ್ಯಾನ್ಸಲ್ ಮಾಡಬೇಕು ಬಾಸ್? ಆ್ಯಕ್ಚುಲಿ ನನಗೊಂದು ಇಂಪಾರ್ಟೆಂಟ್ ಕೆಲಸ ಇದೆ, ನಿಮ್ಗೆ ಇನ್ಫಾರ್ಮ್ ಮಾಡೋದು ಮರ್ತಿದೆ. ನಾನು ಅರ್ಜೆಂಟ್ ಹೊರಡಬೇಕು. ನಾನು ಲೀವ್ ತೊಗೊಂಡಿದ್ದೀನಿ ಅಂತ ಎಲ್ಲರಿಗೂ ಅಪ್ಡೇಟ್ ಮಾಡ್ಬಿಡಿ. ಈ ಕಾರ್ನ ಎಲ್ಲೋ ನೋಡಿದ್ದೇನಲ್ಲ. ವೇದಾಂತ್ ಭವನ. ಎಕ್ಸ್ಕ್ಯೂಸ್ ಮೀ, ಇಲ್ಲಿ ಮಂಜುನಾಥ್ ಅವ್ರ ಮನೆ ಯಾವುದು? ಇಲ್ಲಿಂದ ಸ್ಟ್ರೈಟ್ ಹೋಗಿ ರೈಟ್ ತಗೊಂಡು ಲೆಫ್ಟ್ ತಗೊಂಡು ಯೂ ಟರ್ನ್ ಮಾಡ್ಕೊಳ್ಳಿ. ನೀವು ರಾಂಗ್ ಟರ್ನ್ ತಗೊಂಡು ರಾಂಗ್ ರೋಡಿಗೆ ಬಂದ್ಬಿಟ್ಟಿದ್ದೀರಾ. ಓ ಹೌದಾ, ಥ್ಯಾಂಕ್ ಯು. ಇಟ್ಸ್ ಓಕೆ. ಹುಡುಗಿ ನೋಡ್ಬೇಕಂತೆ, ಹುಡುಗಿ. ಭಾವ, ನೀವು ಇಲ್ಲಿ ನಿಂತ್ಕೊಂಡು ಏನು ಮಾಡ್ತಿದ್ದೀರಾ? ಒಳಗೆ ಬನ್ನಿ. ಅದು ಅಮೂಲ್ಯ, ಸಾರ್ಥಕ್ಕು ಅಮೂಲ್ಯ. ಏನಾಯ್ತು ಬಾಬಾ, ಯಾಕೋ ಟೆನ್ಷನಲ್ಲಿರೋ ಹಾಗಿದ್ದೀರಾ? ನೋ, ಹಾಗೇನೂ ಇಲ್ಲ. ಸರಿ, ಒಳಗೆ ಬನ್ನಿ. ಇಟ್ಸ್ ಓಕೆ, ಪರವಾಗಿಲ್ಲ. ಏನು ಬಾಬಾ ನೀವು ನಮ್ಗೇನು ರೀಸನ್ ಹೇಳ್ಕೊಂಡೆ ಮನೆಗೆ ಬರಬೇಕಾಗಿಲ್ಲ. ಹೇಗಿದ್ರು ಇವತ್ತು ಒಳ್ಳೆ ದಿನ, ಬನ್ನಿ. ಪರವಾಗಿಲ್ಲ ಅದಿತಿ, ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಅಯ್ಯೋ ವೇದಾಂತ್, ನೀವು ಮನೆಗೆ ಬಂದ್ಬಿಟ್ರಾ? ಬನ್ನಿ ಬನ್ನಿ, ಇವ್ರನ್ನ ಹುಡ್ಕೋಷ್ಟರಲ್ಲಿ ಸಾಕಾಗೋಯ್ತು. ಯಾರು? ಅಮೂಲ್ಯ ನೋಡಕ್ ಬಂದಿದ್ದಾರೆ. ಯಾರೋ ದಾರಿ ತಪ್ಪಿಸ್ಬಿಟ್ರಂತೆ, ಪತ್ತು ನೋಡಕ್ ಹೋಗ್ಬಿಟ್ಟಿದ್ರು. ಆದ್ಯ ಗಂಡಿ ಕಡೆಯವ್ರು ಬಂದಿಲ್ಲ ಅಂತ ಕಾಲ್ ಮಾಡಿದ್ರು. ನಾನು ಹಾಗೆ ಬರ್ತಾ ಕರ್ಕೊಂಡು ಬಂದೆ. ಓಹೋ, that's good. ಇವ್ರನ್ನ ನೋಡ್ತಿರೋ ರೀತಿ ಹೇಗಿದೆ ಅಂದರೆ ಬಿಟ್ಟರೆ ಇಲ್ಲೇ ತಿಂದೇ ಬಿಡ್ತಾರೆ ಅನ್ಸುತ್ತೆ. ಮಾಡೋದೆಲ್ಲ ಮಾಡಿ ತನಗೇನು ಗೊತ್ತೇ ಇಲ್ಲ ಅನ್ನೋ ಥರ ಕೂತಿದ್ದಾನೆ ಈ ಡೇಟ್. ಇವ್ರೇನಾದರೂ ದಾರಿ ತಪ್ಪಿಸಿದ್ ನಾನೇ ಅಂತ ಹೇಳಿಬಿಟ್ರೆ ನನ್ನ ಮರ್ಯಾದೆ 3 ಕಾಸಿಗೆ ಹರಾಜಾಗೋಗುತ್ತೆ. ಸರಿ, ನಾನೀಗ ಹೊಡ್ತೀನಿ. ಸ್ವೀಟ್ಸ್ ಅದಕ್ಕೆ ಅಲ್ಲ, ಇಲ್ಲಿವರೆಗೂ ಬಂದು ಹಾಗೆ ಹೋದ್ರೆ ಹೇಗೆ? ಇರಿ, ಆಮೇಲೆ ಹೋಗ್ಬೋದು. ಇಲ್ಲ, ಅದು ವರ್ಕ್ ಇದೆ. ನಾವೆಲ್ಲ ಒಂದೇ ಫ್ಯಾಮಿಲಿ ಅಲ್ವಾ, ವರ್ಕ್ ಯಾವಾಗಲೂ ಇದ್ದಿದ್ದೆ. ಇರಿ, ಪ್ರೋಗ್ರಾಮ್ ಮುಗಿಸ್ಕೊಂಡು ಹೋಗ್ಬೋದು. ಇಲ್ಲಾಂದರೆ ಸುಮ್ಮನೆ ಬೇಜಾರು ಮಾಡ್ಕೊಳ್ತಾರೆ.
ತಗೊಳ್ಳಿ. ಯಾಕೆ ಸುಮ್ಮನೆ ಕೂತಿದ್ದೀರಾ? ಕಾಫಿ ತಗೊಳ್ಳಿ. ಅಮ್ಮು, ಸ್ವಲ್ಪ ತಲೆ ಎತ್ತು ನೋಡಮ್ಮ. ಆದಿತ್ಯ ಅವಸರ ಕೊಡಮ್ಮ. ನಾನು ಬಾತ್ರೂಮ್ಗೆ ವಾಶ್ ಮಾಡ್ಕೊಂಡು ಹೋಗ್ತೀನಿ. ಆದಿತ್ಯ ಅವ್ಳು ಬಾತ್ರೂಮ್ ತೋರಿಸ್ಬಿಡು. ನಾನೇನೋ ಒಳ್ಳೆ ಹುಡುಗಿ ಥರ ನಾಚ್ಕೊಂಡು ತಲೆ ತಗ್ಸ್ಕೊಂಡು ಬಿಲ್ಡಪ್ ತಗೊಳ್ತಿದ್ರೆ ಇವ್ನು ಸಿಡುಕು ಮೂತಿ ತೋರಿಸಿ ಶಾಪ್ ಕೊಟ್ಟೆಲ್ಲ ಹಾಳು ಮಾಡಿಬಿಟ್ಟ. ಅಮ್ಮು, ಯಾಕೆ ಹಾಗೆ ನಿಂತ್ಬಿಟ್ಟೆ? ಎಲ್ರಿಗೂ ಕಾಫಿ ಕೊಡು. ಏನಾಗಿದೆ ನಿನಗೆ? ನೀನು ಯಾರು ಅಂತ ನಿನಗೆ ಮರ್ತೋಗಿದೆ. ವೇದಾಂತ್, ಇನ್ನೊಂದ್ಸಲ ಹೇಳು. ವೇದಾಂತ್ ವಸಿಷ್ಠ. ವಾಟ್ ಆರ್ ಯು ಡೂಯಿಂಗ್ ಅಂತ? ಅಲ್ಲ, ಯಾವ್ದು ಹುಡುಗಿ ಮನೆಗೆ ಬಂದು ಮದುವೆ ನಿಲ್ಸೋದಕ್ಕೆ ಟ್ರೈ ಮಾಡ್ತಿದ್ದೀರಾ? ವಾಟ್ ದ ಬ್ಲಡ್ ಹೆಲ್ ಇಸ್? ಕಟ್ಕೊಳ್ಳೋ ಕನಸಲ್ಲಿ ಹಳೇದನ್ನೆಲ್ಲ ಮರ್ತೋಗೋರೇ ಜಾಸ್ತಿ. ಆದರೆ ಇವರು ಮದುವೆ ಆದಮೇಲೂ ಹಳೆ ಜವಾಬ್ದಾರಿ ಎಲ್ಲ ನಿಭಾಯಿಸಬೇಕು ಅಂತ ಹೇಳ್ತಿದ್ದಾರೆ. ಅದು ನನಗೆ ತುಂಬ ಇಷ್ಟ ಆಯಿತು. ಇಂಥವರು ತುಂಬ ಅಪರೂಪ. ಅಷ್ಟಕ್ಕೂ ಅಮೂಲ್ಯ ನಿನಗೆ ಯಾರು? ಅವಳು ಮದುವೆ ಆದರೆ ನಿನಗೆ ತಕ್ರ? ಅವ್ಳು ಕೆಲಸ ಬಿಟ್ಟು ಹೋಗ್ಬೇಕು ಅಂತ ನಾವು ಟೈಮಲ್ಲಿ ಕಾಯ್ತಿದ್ದೆ ತಾನೆ. ಈ ಮದುವೆ ಆದರೆ ಅವ್ಳು ಆಟೋಮೆಟಿಕ್ಕಾಗಿ ಕೆಲಸಕ್ಕೆ ಬರೋದಿಲ್ಲ. ನಿನಗೆ ಅದೇ ತಾನೇ ಬೇಕಾಗಿದ್ದು. ಇದು ಖುಷಿ ಪಡೋ ವಿಚಾರ. ತಲೆ ಕೆಡಿಸ್ಕೊಂಡು ಯಾಕೆ ಫ್ರಸ್ಟ್ರೇಟ್ ಆಗ್ತಿದ್ಯಾ? ಏನಾಗ್ತಿದೆ ನಿನಗೆ? ಅದಕ್ಕೂ ಮೊದಲು ಒಂದ್ಸಲ ಹುಡುಗ ಹುಡುಗಿ ಸಪ್ರೇಟಾಗಿ ಮಾತಾಡಿದ್ರೆ ಒಳ್ಳೆಯದು. ಅವರವರು ಕ್ಲಿಯರ್ ಆಗಿಬಿಡ್ಲಿ ಅಲ್ವಾ? ಖಂಡಿತ, ಅದಕ್ಕೇನಂತೆ. ಯಾರಿಗೂ ಯಾವ ಅನುಮಾನನೂ ಉಳಿಯೋದು ಬೇಡ. ಅಮೂಲ್ಯ, ಇಬ್ಬರು ಹೋಗಿ ಮಾತಾಡ್ಕೊಳ್ಳಿ. ಅಣ್ಣನೂ ನೀನೇ ಹೋಗಿದ್ದಾನಲ್ವಾ? ನಿಮಗೆ ನಾನು ಇಷ್ಟ ಆದ್ನಾ? ನಮ್ಮ ಅಪ್ಪ ಅಮ್ಮ ನನ್ನ ಸಂತೋಷದ ಬಗ್ಗೆ, ನನ್ನ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿದೆ ಯಾವುದೇ ನಿರ್ಧಾರ ತಗೊಳ್ಳಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಸೊ ನನಗಿದಕ್ಕೆ ಒಪ್ಪಿಗೆ ಇದೆ. ಥ್ಯಾಂಕ್ ಯು. ನೀವೇನಾದರೂ ಕೇಳೋದಿದೆಯಾ? ಐ ಮೀನ್ ನನ್ನ ಬಗ್ಗೆ? ಇಲ್ಲ, ಏನೂ ಇಲ್ಲ.
ಇದು ಅದಕ್ಕಿಂತ ಕಾಮಿಡಿ ಆಗಿದೆ, ನೋಡ್ತೀರಾ? ಮನೀಷಾ ನಿಂಗೆ ಹೋಗಿ ನಾನು ಬರ್ತೀನಿ. ವೇದಾಂತ್, ಆಯ್ ಓಕೆ? ಏನಿದೆಲ್ಲ? ಹೌದು, ನಾನೇ ಮಾಡಿದ್ದು. ಏನೀಗ? ಏನಾಗ್ತಿದ್ಯಾ? ಅಮ್ಮ, ಏನ್ ಮಾಡ್ತಿದ್ಯಾ ನೀನು? ಇದು ನಮ್ಮನೇನದು, ಮರಿಬೇಡ ನೀನು. ಇದು ನನ್ನ ರೂಮ್ ಬೇರೆ, ನನ್ನ ಅಡ್ಡ. ಏನ್ ಮಾಡ್ತಿದ್ಯಾ? ಬೇಡ ನೋಡು, ನೀನ್ ಯಾರು ಅಂತ ನಿನ್ಗೆ ಮರ್ತೋಗಿದೆ ಅನ್ಸುತ್ತೆ. ಹುಡ್ಗಿರಂದ್ರೆ ಆಗಲ್ಲ ಅಂತ ಬಿಲ್ಡಪ್ ಕೊಟ್ಟು ಈಗ ಹುಡ್ಗಿ ರೂಮ್ಗೆ ನುಗ್ಗಿ ಹುಡ್ಗಿಯಿಂದ ಬಿದ್ದಿದ್ಯಾ? ನನ್ನಿಂದ ಅಣಿಸ್ತೀಯಾ? ಇವತ್ತು ಮಾತಾಡಿ ನಾವು ಸುಮ್ಮನೆ ಬಿಡಲ್ಲ. ನನ್ನ ಮಾನ ಕಾಪಾಡ್ಕೊಳ್ಳೋದಕ್ಕೆ ನಾನು ಯಾವ ಲೆವೆಲ್ ಬೇಕಾದ್ರೂ ಇಳಿತೀನಿ. ನನ್ನ ಕಾನು ಕೈ ತಗೊಳಕ್ ಮುಂಚೆ ನೀನಿಂದ ಹೊರಟ್ಬೇಡ. ಹುಡ್ಗ ನೋಡಕ್ ಬಂದಿದ್ದಾನೆ ಇವತ್ತು, ನಾನು ಅವನಿಗೆ ಒಪ್ಕೊಂಡಿದ್ದೀನಿ. ಈಗ ನಾನು ಎಂಗೇಜ್ ಆಗಿರೋ ಹುಡುಗಿ. ಬಿಡ್ಬೇಡ, ಬೆದೋಗ್ತೀನಿ. ಆಮೇಲೆ ಗಂಡಿನ ಕಡೆಯವ್ರ ಮುಂದೆ ಮುದ್ಕಿ ತರ ಬಾಕೊಂಡು ಓಡಾಡಕ್ ಆಗಲ್ಲ. ನಿಂಗ್ ಭಾಷೆ ಬರಲ್ಲ ಅಂತ ಪ್ರೂವ್ ಆಗೋಯ್ತು. ಹೇಳ್ತಾನೆ ಇದೀನಿ, ಬಿಟ್ಟೆ ಬಿಟ್ಟಿಯಲ್ಲ. ಇಲ್ಲೇ ಸತ್ತೋಗಿದ್ರೆ ಇನ್ನೂ ಚೆನ್ನಾಗಿರೋದು. ಕಷ್ಟಪಟ್ಟು ಜೈಲಿಂದ ಬಿಡಿಸ್ತೋಳ್ನೆ ಸಾಯಿಸಿ ಮತ್ತೆ ಜೈಲ್ಗೆ ಹೋಗ್ತೀಯಾ? ಹೋಗ್ತೀನಿ. ಏನೀಗ? ನಾನ್ ನಿನ್ ಜೊತೆ ಮಾತಾಡಲ್ಲ. ಹೋಗೋಗೋ, ಮದ್ವೆ ಆಗಿ ಹೋಗೋ. ಯಾಕೆ ಇಷ್ಟು ಲೇಟ್ ಮಾಡಿದೆ? ಏನು ಮಾಡ್ತಿದ್ದೆ? ವೇದಾಂತ್ ಟವಲ್ ಹುಡುಕ್ತಿದ್ನಮ್ಮ, ಕೊಟ್ಟು ಬಂದೆ. ಹೌದಾ? ಹೋಗಿ ಕೂತ್ಕೋ. ಹುಡುಗಿ ಮಾತಾಡ್ಕೊಂಡಿದ್ದಾಯ್ತಲ್ಲ, ಇನ್ನು ನಾವು ಮಾತುಕತೆ ಮುಂದುವರಿಸ್ಬೋದಾ? ಹಾಗಿದ್ರೆ ಈ ಸಂಬಂಧದ ಬಗ್ಗೆ ನಿನ್ನ ಅಭಿಪ್ರಾಯ ಏನಿದೆ ಅಂತ ಹೇಳ್ಬಿಡು ಸಿದ್ಧಾರ್ಥ್. ನನಗೆ ಅಮೂಲ್ಯ ಅವರು ಇಷ್ಟ ಆಗಿದ್ದಾರೆ. ಅವರು ತನ್ನ ಅಭಿಪ್ರಾಯ ತಿಳಿಸಿದ್ರೆ ಅಷ್ಟೇ ಸಾಕು. ಅಪ್ಪ ಅಮ್ಮಂಗೆ ಈ ಸಂಬಂಧ ಇಷ್ಟ ಅಂತಾದರೆ ನನಗೂ ಇಷ್ಟ ಇದೆ. ಅಯ್ಯೋ, ನನಗೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತೇನ್ರಿ. ಅದನ್ನು ಹೇಗೆ ಹೇಳ್ಕೋಬೇಕು ಅಂತಲೇ ಗೊತ್ತಾಗ್ತಿಲ್ಲ. ನಾಕಪ್ಪ, ಅಯ್ಯೋ ಸುಮ್ಮನೆ ರೀ, ಏನೂ ಆಗಿಲ್ಲ. ಎಲ್ರಿಗೂ ಬಾಯಿ ಸಿಹಿ ಮಾಡಿಸ್ತೀನಿ. ತಗೊಳ್ಳಿ ತಾರಿಣಿಯವರೇ. ಹುಡುಗಿರೆಂದ್ರೇನೆ ಆಗಲ್ಲ ಎಂತಿದ್ದ ಬಿಸ್ನೆಸ್
ಟೈಕೂನ್ ವೇದಾಂತ್ ವಸಿಷ್ಠ ಜೊತೆ ಹುಡುಗಿಯೊಬ್ಬಳು ಇಡೀ ರಾತ್ರಿ ಕಳೆದಿರುವಂತಹ ವಿಷಯ ಬೆಳಕಿಗೆ ಬಂದಿದೆ. ಲೈಂಗಿಕ ಕಿರುಕುಳದ ಆರೋಪದ ಅಡಿಯಲ್ಲಿ ಸ್ಟೇಷನ್ ಮೆಟ್ಟಿಲೇರಿದ ಸಂದರ್ಭದಲ್ಲಿ ಈ ವಿಷಯ ಬೆಳಕಿಗೆ ಬಂದದ್ದು ವಿಶೇಷ. ಹುಡುಗಿ ಕಂಪ್ಲೇಂಟಲ್ಲಿ ಯಾವ ರಾತ್ರಿ ಹರಾಸ್ಮೆಂಟ್ ಆಗಿದೆ ಅಂತ ಬರ್ದಿದ್ದಾಳೋ ಆ ರಾತ್ರಿ ಪೂರ್ತಿ ವೇದಾಂತ್ ಅವ್ರ ಜೊತೆ ನಾನಿದ್ದೆ. ಹುಡುಗಿ ಕಂಪ್ಲೇಂಟಲ್ಲಿ ಯಾವ ರಾತ್ರಿ ಹರಾಸ್ಮೆಂಟ್ ಆಗಿದೆ ಅಂತ ಬರ್ದಿದ್ದಾಳೋ ಆ ರಾತ್ರಿ ಪೂರ್ತಿ ವೇದಾಂತ್ ಅವ್ರ ಜೊತೆ ನಾನಿದ್ದೆ. ಬಟ್ ಆ ದಿನ ಸಂಜೆ 4 ಗಂಟೆಯಿಂದ ಮಾರನೇ ದಿನ ಬೆಳಿಗ್ಗೆ 8 ಗಂಟೆವರೆಗೂ ವೇದಾಂತ್ ನನ್ನ ಜೊತೆನೇ ಇದ್ರು. ಗಂಟೆಯಿಂದ ಮಾರನೇ ದಿನ ಬೆಳಿಗ್ಗೆ 8 ಗಂಟೆವರೆಗೂ ವೇದಾಂತ್ ನನ್ನ ಜೊತೆನೇ ಇದ್ರು. ಏನ್ರಿ ಇದು ಟಿವಿಲಿ ಬರ್ತಾ ಇರೋದು? ಅವರು ಅಮೂಲ್ಯನ ಬಗ್ಗೆನೇ ಮಾತಾಡ್ತಾ ಇದ್ದಾರಲ್ರಿ. ಆಂಟಿ, ಅದು ಆ್ಯಕ್ಚುಲಿ ಅಲ್ಲಿ ಏನು ನಡೀತು ಅಂತ ಅಂದರೆ... ಸಾಕು ಸುಮ್ಮನಿರಮ್ಮ. ಎಲ್ಲ ಸೇರ್ಕೊಂಡು ಚೆನ್ನಾಗಿ ಮಂಕುಮುದಿ ಎರ್ಚೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಲ್ವಾ? ದುಡ್ಡಿಲ್ಲ ಪರವಾಗಿಲ್ಲ, ಆಸ್ತಿ ಅಂತಸ್ತು ಇಲ್ಲ ಪರವಾಗಿಲ್ಲ, ಆದ್ರೆ ಒಳಗೆ ಮರ್ಯಾದೆನೂ ಇಲ್ವಲ್ರಿ.